ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ದುಡ್ಡು ಯಾವ ಥರ ಸೇವ್ ಮಾಡೋದನ್ನು ನಿಮ್ಮ ಹತ್ರ ಒಂದು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಮಾಮೂಲಾಗಿ ಎಲ್ಲ ಹೆಣ್ಮಕ್ಳಿಗೂ ಮನೆ ಯಜಮಾನರು ಶಾಪಿಂಗ್ಗೆ, ಹಾಸ್ಪಿಟಲ್ಗೆ, ಮಕ್ಕಳ ಖರ್ಚಿಗೆ, ಆಮೇಲೆ ಹಬ್ಬಕ್ಕೆ, ಮಂತ್ಲಿ ರಾಷನ್ಗೆ ಕೊಟ್ಟಿರ್ತಾರೆ. ಆ ದುಡ್ಡನ್ನ ನೀವು ಎಕ್ಸಾಂಪಲ್ ರಾಷನ್ ತರಕ್ಕೆ ಹೋಗಿರ್ತೀರ ಶಾಪಿಂಗ್ ಮಾಲಲ್ಲಿ ನೀವು ಮಾಮೂಲಾಗಿ ಯಾವ್ದು ಬೇಕೋ ಐಟಮ್ಸ್ ಅದೆಲ್ಲ ತೊಗೊಂಡಿರ್ತೀರ. ಬಟ್ ಆ ಐಟಮ್ ತಗೊಳ್ಳುವಾಗ ನೀವು ತಗೊಳ್ಳೋ ಐಟಮನ್ನು ಡಿಸ್ಕೌಂಟ್ ಎಷ್ಟಿದೆ ನೋಡಿ ತಗೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅದಕ್ಕೆ ಬೈ ಒನ್ ಗೆಟ್ ಒನ್ ಅಂತ ಇರುತ್ತೆ. ಆ ಥರ ಪರ್ಚೇಸ್ ಮಾಡ್ಕೊಳ್ಳಿ. ಆಮೇಲೆ ಶಾಪಿಂಗ್ ಮಾಲ್ಗೆ ಹೋದ್ರೂ ಅಷ್ಟೇ, ಬಟ್ಟೆ ಶಾಪಿಂಗ್ ಮಾಲ್ಗೆ ಅಲ್ಲಿನೂ ನೋಡಿ ಕಮ್ಮಿ, ಇಷ್ಟು ಬಟ್ಟೆನ ಪರ್ಚೇಸ್ ಮಾಡಿದರೆ ಇಷ್ಟು ಡಿಸ್ಕೌಂಟ್ ಆಗುತ್ತೆ ನಿಮಗೆ ಅಂತ ಇರುತ್ತೆ. ಆ ಥರ ಮಾಡಿಕೊಂಡ್ರೆ ನೀವು ಅಲ್ಲಿ ದುಡ್ಡು ಮಿಕ್ಕಿಸ್ಕೋಬೋದು. ಆ ಮಿಕ್ಕಿಸ್ಕೊಂಡಿರ್ತೀರಲ್ವ, ಆ ದುಡ್ಡನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಆ ದುಡ್ಡು ಮಂತ್ಲಿಗೆ ಎಷ್ಟು ನೀವು ಸೇವ್ ಮಾಡಿದ್ದೀರಾ ಅನ್ನೋದು ಆಗ ನೀವು ನೋಡ್ಕೊಳ್ಳಿ. ಆ ಸೇವ್ ಮಾಡಿರೋ ದುಡ್ಡನ್ನು ಇಂಪಾರ್ಟೆಂಟ್ ಆದ ಟೈಮಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಒಂದು ಚಿಕ್ಕ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ ಈ ಟ್ರಿಕ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಆ್ಯಂಡ್ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡೋದು ಮರಿಬೇಡಿ. ವಿಡಿಯೋ ಫುಲ್ ನೋಡಿ, ಕೊನೆಯವರೆಗೂ